ಅಂಬೇಡ್ಕರ್ ಅವರು ಅದೇ ಹೇಳಿದ್ದು, ಶಿಕ್ಷಣ ಒಂದು ಹೊತ್ತು ಉಪವಾಸ ಇದ್ರೂ ಕೂಡ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ಬೇಕಂತ. ಯಾಕೆಂದ್ರೆ ಇಂತಹ ಹಲ್ಕಟ್ ರಾಜಕಾರಣಿಗಳು ಮತ್ತು ಬುದ್ಧಿ ಭ್ರಷ್ಟ ನಾಲಾಯಕ ಸರ್ಕಾರಿ ಅಧಿಕಾರಿಗಳು ಈ ರೀತಿ ಮಾಡ್ತಾರಂತಾನೆ ಶಿಕ್ಷಣ ಎಲ್ರಿಗೂ ಸರಿಯಾಗಿ ಸಿಗ್ಬೇಕಂತ. ಇವು ಅಧಿಕಾರಿಗಳು ಹೇಳ್ತಾರೆ ಭ್ರಷ್ಟಾಚಾರವನ್ನು ಹೆಂಗ್ ತಡೆಗಟ್ಟಬೇಕು ಅಂತ ಖುದ್ದಾಗಿ ಅವರೇ ಪ್ರಬಂಧವನ್ನ ಬರೀತಾರೆ. ಸರ್ಕಾರಿ ನೌಕರಿ ಸೇರೋಕ್ಕಿಂತ ಮೊದಲು ಸರ್ಕಾರಿ ನೌಕರಿ ಸೇರಿದ ಮೇಲೆ ಭ್ರಷ್ಟಾಚಾರವನ್ನ ವ್ಯವಸ್ಥಿತವಾಗಿ ಅವರೇ ಮಾಡ್ತಾರೆ. ಇದು ನಮ್ಮ ದೇಶದ ದುರಾದೃಷ್ಟ ಮತ್ತು ಈ ದೇಶದ ನೈಜ ಸ್ಥಿತಿ ಇದೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶಪಥ ಮಾಡ್ತಾರೆ ಭ್ರಷ್ಟಾಚಾರ ರಹಿತ. ನಾನು ನನ್ನ ತಾಯಿ ಮೇಲೆ ಶಪಥ ಮಾಡ್ತೀನಿ, ದೇವರ ಮೇಲೆ ಶಪಥ ಮಾಡ್ತೀನಿ. ಶಪಥ ಏನಂತ ಮಾಡ್ತೀರಾ? ಭ್ರಷ್ಟಾಚಾರ ಹೆಚ್ಚಿಗೆ ಮಾಡ್ತೀನಿ ಅಂತ ಮಾಡ್ತೀರಾ? ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನಿಯತ್ತಿನಿಂದಿದ್ರೆ ಭ್ರಷ್ಟಾಚಾರ ಹೆಂಗ್ರಿ ಹೆಚ್ಚಾಗುತ್ತೆ? ಮಾಡೋದೊಂದು ಹೇಳೋದೊಂದು. ಸರ್ಕಾರಿ ನೌಕರಿ ಸಿಗೋ ತನಕ ಒಂದು ಲೆಕ್ಕ, ರಾಜಕಾರಣದಲ್ಲಿ ಅಧಿಕಾರ ಸಿಗೋ ತನಕ ಒಂದು ಲೆಕ್ಕ, ಸಿಕ್ಕ ಮೇಲೆ ಒಂದು ಲೆಕ್ಕ.